ಮೊದಲಿಗೆ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶಿವರಾತ್ರಿ ವಿಡಿಯೋನ ಒಂದು ದಿನ ಮುಂದೆ ಹಾಕಕತ್ತೀನಿ, ಯಾಕಂದ್ರೆ ಅವತ್ತಿನ ದಿನ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಗಂಗು ನಿಂದು ಇವತ್ತಿಂದ ಎಕ್ಸ್ಪೀರಿಯನ್ಸ್ ಏನಾನತ್ತ ಅಂತ ಹೇಳು, ನಾ ಮಾಡೋದಿಲ್ಲ. ಖರೆ ಸರ್ 8:15 ಬಸ್ಸಿಗೆ ಹೋಗೇನಿ, ಸೈಟ್ನಾಗ 9ಕ್ಕೆ ಇಳಿದೇನಿ, ಮಧ್ಯಾಹ್ನ ಮಟ್ಟ 8 ಲೋಡ್, ಊಟ ಆಗಿಂದಾಗ 2 ಲೋಡ್, 10 ಲೋಡ್, 4:15 ಕೆಲಸ ಮುಗ್ದೈತಿ. 4:15 ನೂಲಿ ಕತ್ರ ಬಿಟ್ಟು ಹೋಗ್ಯಾನೊಬ್ಬ ಅಣ್ಣ. ಅಲ್ಲಿಂದ ಒಂದು ಗಾಡಿ ಬಂದೆ. ಕರೆ ನಿಂಗೆ ಹೆಂಗವ, ನಿಂಗೆ ನಿಜ ಅನ್ಸತತಿ? ಈಗಿನ ಕಾಲ್ ಹುಡುಗರ ನಿಜ ಹೇಳಾರಂಗ ಅನಿಸ್ತತಿದ ಇಲ್ಲ? ಇದು ನಿಮ್ಮ ವಿಡಿಯೋ ಬಿಡ್ತಾನೆ, ನಿಮ್ಮ ಅಣ್ಣನ ಫೋನಿಗೆ ಬಿಡ್ತಾನೆ. ನಂಗೇನೋ ನಂಬಿಕೆನ ಬರೋದು, ಎಲ್ಲೋ ಏನೋ ಮಿಸ್ ಹೊಡ್ಯಾತತಿ. ಖರೆ ಹೇಳ ಆಗ ನಾ ಎಲ್ಲಿ ಹೋಗಿನ್ಲಪ್ಪ, ಆಕೆ ಮನೆ ಹೋದ ಮಾಡ್ಸ್ಕೊಂಬಂದ ಕಲ್ಗಟ್ಟಿಗೆ. ನನ್ನ ಕರ್ಕೊಂಡು ಹೋಗಿಲ್ಲ. ಇಲ್ಲಿ ಶಿವರಾತ್ರಿ ಹಬ್ಬದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೈತೆ ನೋಡ್ರಿ. ಸಾಯಂಕಾಲದ ವಿಡಿಯೋ ಇದ್ದ. ನಾಳೆ ಬೆಳಿಗ್ಗೆ ಬೇಗ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು, ಭಾಳ ರಶ್ ಆಕೈತಿ. ಹಾಗಾಗಿ ಶಿವನಿಗೆ ಪ್ರಿಯವಾದಂಥ ನೋಡ್ರಿ ಇಲ್ಲಿ ಕೆಂಪು ಹೂವು, ದಾಸಾಳು ಹೂವು, ಹಂಗೆ ಬಿಲ್ಪತ್ರೆ ಮತ್ತು ತುಂಬಿ ಹೂವು ಭಾಳ ಶ್ರೇಷ್ಠ. ಇವತ್ತು ಶಿವನಿಗೆ ಅದ ನೋಡ್ರಿ. ಇವತ್ತು ತುಂಬಿ ಹೂವು ಇದಕ್ಕೆ ಸುಜಿ ದಾರದಲ್ಲೇ ಪೋಣಿಸೋದಿಲ್ಲ, ಹಂಗೆ ದಾರಕ್ಕೆ ಟಚ್ ಮಾಡಿರ್ಸಕ್ಕೆ ಅವು ಅಂಟ್ಕೋತಾವ. ಆ ಥರ ಇವನ್ನ ನಾವು ಬಳಸುವಂಥದ್ದು. ಈಗ ನಾವು ರೆಡಿಯಾಗಿ ತಿರುಗ್ದ ನದ್ದಿದ್ದು ರೆಡಿಯಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೊಂಟೆ ನೋಡ್ರಿ. ಈ ರೀತಿ ರೆಡಿಯಾಗಿದ್ದೇವೆ. ತಂಗಿನೂ ಬರ್ತಾಳ, ನನ್ನ ಚಿನ್ನೂ ಬರ್ತಾಳ, ಎಲ್ಲರೂ ಹೊಂಟೇವಿ. ಹಾಯ್ ಹೇಳು. ನಾವು ದೇವಸ್ಥಾನಕ್ಕೆ ಬಂದಾಗ ನೋಡ್ರಿ ಇಲ್ಲಿ ಯಾರೂ ಇದ್ದಿದ್ದೇ ಇಲ್ಲ. ಆಲ್ರೆಡಿ ಅಭಿಷೇಕ ಎಲ್ಲ ಆಗಿ ಸ್ವಾಮಿಗಳು ಬಂದು ಅಭಿಷೇಕ ಎಲ್ಲ ಮಾಡಿ ಎಲ್ಲ ಮುಗಿಸಿ ಹೋಗಿದ್ರೆ. ಅದಾದ ಬಳಿಕ ನಾವು ಬಂದಿದ್ವಿ, ಯಾರೂ ಜನನೇ ಇದ್ದಿದ್ದಿಲ್ಲ. ಹೆಂಗೆ ಟೈಮ್ ಹೆಚ್ಚಾಗ್ತಾ ಹೋಗ್ತೈತಿರಲ್ಲ ಹಂಗೆ ಎಲ್ಲರೂ ಬರೋಕ್ಕೆ ಚಾಲು ಆಕಾರ. ದೇವಸ್ಥಾನ ಚಿಕ್ಕದಿರೋದ್ರಿಂದ ಭಾಳ ರಶ್ ಆಕೈತಿ. ಹಾಗೆ ಪ್ರತಿ ವರ್ಷ ಏನು ಮಾಡ್ತೇವೆ, ಸ್ವಲ್ಪ ದೊಡ್ಡ ಬಂದಿರ್ತಾನೆ. ಹೋದ ವರ್ಷವೂ ಸ್ವಲ್ಪ ಲೇಟಾಗಿತ್ತು, ಅವತ್ತಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಈ ವರ್ಷ ತಂಗಿನೂ ಇದ್ಲಲ್ಲ, ಹಂಗೆ ಸ್ವಲ್ಪ ಬೇಗ ಕೆಲಸ ಆಯ್ತು. ಬೇಗ ಕೆಲಸ ಮುಗಿಸ್ಕೊಂಡು ಬಂದೀವಿ ನೋಡ್ರಿ ದೇವಸ್ಥಾನಕ್ಕೆ. ಆರಾಮಾಗಿ ಪೂಜೆ ಮಾಡ್ಕೊಂಡು ಹೋಗಾಕತ್ತೇವೆ ಇವತ್ತು. ಭಾಳ ಖುಷಿ ಆಯ್ತು ನಂಗೆ, ಸಮಾಧಾನ ಆಯ್ತು. ಯಾಕಂದ್ರೆ ಗದ್ದಲ್ದಾಗ ಅಂದ್ರೆ ಅಷ್ಟೊಂದು ಕಂಫರ್ಟಬಲಾಗಿ ಪೂಜೆ ಇದ್ದಿದ್ದಿಲ್ಲ, ರಶ್ ಇದ್ದಿದ್ದಿಲ್ಲಲ್ಲ. ಆರಾಮಾಗಿ ಪೂಜೆ ಮಾಡ್ಕೊಂಡು ಹೋಗೋಕೆ ಅನುಕೂಲ ಆಯ್ತು ನೋಡ್ರಿ ಇವತ್ತು. ಎಲ್ಲ ಹೂನು ಇರ್ಸಕ್ಕೆ ಓ ಬಂದ ಬಿಡಿ, ಲೇಟ್ ಆಗೋದಿಲ್ಲ. ಉಡಿ ತುಂಬ ಆ ತಾಟ್ನೆ ಆಯ್ತು ನೋಡಿ. ಅಡಿಕೆರಿ ಹಣ್ಣು ಇಡ, ಅದ್ರಾಗ 2 ಬಾಳೆನ. ಒಂದಿಲ್ಲ ಒಂದಲ್ಲ. ಓ ನೀನು ಮಾಡ್ಬಾ ಆಂಟಿ ಕೂಡ ಶಂಭು. ಹಣ್ಣು ಎಡಿ ಮಾಡ. ಅದ್ರಾಗ ಇವನ್ನ ಎಣ್ಣೆ ಬತ್ತಿ ಎಲ್ಲದ ಎಡಿ ಇಲ್ಲ, ಅವ್ನು ಮುಂದಿಡ. 8 ಕಾಸ ಎಣ್ಣೆ ಬತ್ತಿ ಹಾಕ. ಇಲ್ಲಿ ಒಳಗೆ ಹಾಕಂಗಿಲ್ಲ, ಹೊರಗೆ ಹಾಕ್ಬೇಕು. ಇಡು ಮುಂದಿಡು. ಎಲ್ಲ ನೋಡಕ್ಕೆ ಹಾಕಿ ದೇವ್ರ ಮುಂದೆ. ಅಷ್ಟೇ ಅಲ್ಲ, ಸ್ವಲ್ಪ 4 ಅದು 5 ಗುಂಪಿ ಹಾಕ. ಈ ಕಡೆ 3 ಹಾಕ, ಆ ಕಡೆ 2 ಹಾಕ. ಬಲಕ್ಕೆ 3 ಹಾಕ. ಸ್ವಲ್ಪ ಹಾಕ. ಹಾಗೆ ಬಿಡಿ, ಹಾಕಿ. ಹಣ್ಣುಗಳ ಒಂದು ಮುಂದೆ 2 ಇಡ, ಅವ ಮುಟ್ಗಿ 2 ಇಡ, ಚಿಕ್ಕೊಂಡು. ಹಣ್ಣುಗಳ ಒಂದು ಮುಂದೆ ಈಶ್ವರನ ಮುಂದೆ. ಖರ್ಜೂರ ಇಡ. ತುಂಬಿ ಹೂವು ಎರ್ಸಿಲ್ಲ, ತುಂಬಿ ಹೂವು ಮುಖ್ಯ ಅದಕ್ಕೆ. ಉದಿನ ಕಡಿ, ಕಾಯಿ, ಬಾಟ್ಲಿಂದ ಎಣ್ಣೆ 2 ಬತ್ತಿ ತಗೋರ. ಉದಿನ ಕಡಿನ ತಗೋ. ಸ್ವಲ್ಪ ಹಾಕಿ. ಅಲ್ಲಿ ಹೊರಗೆ ಐತೆ ಅದು ಹಾಕೋದು. ಬತ್ತಿ ಕುಲ್ಲ ಮಾಡಿದ್ದದ ನೋಡು, ಕುಲ್ಲ ಐಟನ 1 ಎಕ್ಸ್ಟ್ರಾ ಇಟ್ಕೊಂಡೆ ನಾವು. ಉಳಿದಿದ್ದು ಯಾಮದುರ್ಗ ಹೋದ್ರಾತಂತೆ. ಇಲ್ಲ ಹರ್ಕೋ. ಹಚ್ಚಿಬಿಡು, ಅದಕ್ಕೆ ಇಡು. ಆಕೆ ಬೇಕಿರಿದೆ ಕುಂತ ನೋಡ್ರಿ. ನಿಮ್ಮ ಮನೆಯವ್ರು ಭಾಳ ಕಾಮಿಡಿ ಮಾಡ್ತಾರ. ಹೌದ್ರಿ, ಅನ್ಕೋತಾರ. ನಾವು ಹಂಗಾರ ಇನ್ನಷ್ಟು ಅದು ಭಾಳ ರಶ್ ಆಕೈತ್ರಿ. ಬಿಸಿಲು ಆತ, ಆಮೇಲೆ ಗದ್ಲು ಭಾಳ ಆತಂದ್ರೆ ತೂಗೇಡ್ಸಿ ನೋಡ್ತಿರ್ಲ ಮೊದ್ಲು 10
ನಂಗೆ ಮುಂಜಾನೆ ದೌಡ ಬರ್ತಿದ್ರಿ ಪ್ರತಿ ವರ್ಷನೂ. ಈ ವರ್ಷ ಅಲ್ಲೇ ಆಗಲೇ ಇಲ್ಲ. ಬರೋ ಹೋ ರೀ ಎಲ್ಲಿ ರೀ? ಹ್ಞೂ ರೀ ಇಲ್ಲೇ ಅದೇವಲ್ಲ ರೀ ಮಾವಾರ ತಿರ್ಕೊಂಡಾಯಿಂದಾನು ಹೋಗಿಲ್ರಿ ಈಗ. ಪಲ್ಲ ಅಂತ ಮಾಡ್ಕೊಂಡು ಇಲ್ಲೇ ಅದಾವ್ರಿ ಕೈಪಲ್ಲೆ ಹಾಕಿವ್ರಲ್ಲ. ಉದಿನ ಕಡೆದು ಹಚ್ಚಿ ಎರಡು ಹಚ್ಚಿ ಕಾಯಿ ಹೊಡಿಬೇಕು. ಬರ್ಲಿ ಬಿಡ್ರಿ ಏನಾತ ಇಲ್ಲೇ ಅದೇನಿ. ಉದಿನ ಕಡೆ ಬೆಳವಾ ಆಂಟಿ ಕೂಡ ಅಕ್ಕಿ ಕಳ್ಕೊಡ್ತಾಂಬ ಚಿನ್ನು ಅಕ್ಕಿನ ಕರ್ಕೊ. ಆಕಿ ತಂಗಿರಿ ಸಣ್ಣವನ್ ಮಗಳ್ರಿ. ಹಾಂ ರೀ ಅತ್ತಿ ತಮ್ಮನ ಮಗಳ್ರಿ. ಚಿನ್ನು ಶಂಭ ಮಾಡ್ಬಾ ಇವ ನೋಡ್ರಿ ಉತ್ತರಾಣಿ ಕಡ್ಡಿ ಮುಳ್ಳು ಇರ್ತಾವ ಅವನ್ನೆಲ್ಲ ತೆಗೆದು ಕಡ್ಡಿ ಅಷ್ಟ ತಗೊಂಡಿರ್ತೇವೆ. ಅದು ಕಳ್ಳಿ ಸುತ್ತಿ ಎಣ್ಣೆ ಒಳಗೆ ಎದ್ದಿ ಕಾಸ ಬೆಳಗ್ತೇವೆ. ಇವ ಶಿವನಿಗೆ ಇವ ಬಹಳ ಪ್ರಿಯವಾದದ್ದು ಶ್ರೇಷ್ಠ ಅಂತ ಹೇಳ್ತಾರೆ. ಹಿಂದ್ಲಿಂದ ನಡ್ಕೊತ ಬಂದಂಥ ಪದ್ಧತಿ. ನಾವು ಕೂಡ ಇವಾಗ ಹಿಂಗೆ ಮಾಡಕತ್ತೇವೆ ನೋಡ್ರಿ. ಬಸವನಿಗೆ ಬೆಳಗ ಅಲ್ಲಿ ಈಶ್ವರನ ಪೂಜೆ ಎಲ್ಲ ಮುಗಿಸ್ಕೊಂಡಾದ ಬೆಳಕು ನೋಡ್ರಿ ನಮ್ಮ ಮನೆ ದೇವ್ರು ಶ್ರೀಶೈಲ ಮಲ್ಲಿಕಾರ್ಜುನ ಅಲ್ಲ. ಹಾಗಾಗಿ ಹೋದ ವರ್ಷ ಈಗ ಒಂದು 3 ವರ್ಷ ಏನೋ ಆಯ್ತು ಈ ದೇವಸ್ಥಾನ ಸ್ಥಾಪನೆ ಆಗಿ. ಮತ್ತು ಇಲ್ಲಿ ಪೂಜೆ ಮಾಡಿ ಹೋದ್ರೆ ಆತಂದು ಇಲ್ಲಿ ಬಂದ್ವಿ. ಈಗ ಶ್ರೀಶೈಲ ಮುಗಿಸ್ಕೊಂಡು ಮಲ್ಲೈಗೆ ಹೋಗ್ಬೇಕು. ಮಲ್ಲೈನ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗ್ಯಾವ್ರಿ. ಯಾಕಂದ್ರೆ ಇಲ್ಲಿ ಪ್ರಸಾದ ಇಟ್ಟಿರ್ತಾರೆ. ಆದ್ರೆ ನಾವು ನಿರಂಕಾರ ಉಪವಾಸ ಮಾಡೋದ್ರಿಂದ ಪ್ರಸಾದ ಏನು ತೊಗೊಳಲ್ಲ. ಕೊಟ್ಟಿದ್ದನ್ನು ಸ್ವಲ್ಪ ಇಸ್ಕೊಂಡು ಮನೆಗೆ ಹೋಗ್ತೇವೆ. ಇವತ್ತಿನ ಶಿವರಾತ್ರಿಯ ವಿಡಿಯೋಗಳು ಯಾರೆಲ್ಲ ನೋಡಕತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನೋಡಿರಿ ಹೆಂಗೆ ಅನಿಸ್ತತಿ ಅನ್ನೋದನ್ನು ಕೊನೆ ತನಕ ನೋಡಿಬಿಟ್ಟು ಒಂದು ಕಮೆಂಟ್ ಹಾಕೋದನ್ನು ಕೂಡ ಮರೆಯೋಕೆ ಹೋಗ್ಬೇಡ್ರಿ. ಕಮೆಂಟ್ ಹಾಕಿರಿ ಹೆಂಗೆ ಅನಿಸ್ತತಿ ನಿಮ್ಗೆ ಅನ್ನೋದನ್ನು. ಎಲ್ಲ ದೇವಸ್ಥಾನದ ಪೂಜೆಗಳಾದ್ಮೇಲೆ ಇದ್ದೇ ಇರ್ತೈತ್ರಲ್ಲ ಹೆಣ್ಮಕ್ಳದ್ದು ಫೋಟೋಶೂಟ ಸ್ವಲ್ಪ ಸೆಲ್ಫಿ ಎಲ್ಲ ತೊಗೊಂಡೆ. ಇದೆ ನೋಡ್ರಿ ಮಲ್ಲಯ್ಯ. ಅದು ಹಿಂದ್ಗಡೆಗೆ ಐತಿ, ಇದು ಮುಂದ್ಗಡೆ ಐತಿ ಮಲ್ಲಯ್ಯ. ಇದಿನ್ನೂ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿಲ್ಲ ಇನ್ನೂ ಕಟ್ಟಡಗಳೆಲ್ಲ ಪೆಂಡಿಂಗ್ ಅದಾವ. ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದು ನೋಡ್ರಿ. ಆದ್ರೆ ಈ ದೇವಸ್ಥಾನಕ್ಕೆ ಬಂದಾಗ ಒಂದೆಲ್ಲ ಭಾಳ ಖುಷಿ ಆಕೈತೆ. ಯಾಕಂದ್ರೆ ಈ ದೇವಸ್ಥಾನಕ್ಕೆ ಬಂದಾಗ ನಮ್ಮ ಚಿನ್ನು ಆಲ್ರೆಡಿ ಹೊಟ್ಟೆ ಒಳಗಿದ್ಲ. ಫಸ್ಟ್ ಅಭಿಷೇಕ ಮಾಡಿದ್ವಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆದ ತಕ್ಷಣ. ಹಾಗಾಗಿ ಈ ದೇವಸ್ಥಾನ ಬಂದಾಗ ಒಂಥರ ಖುಷಿ ಮತ್ತು ಸಮಾಧಾನ. ಮತ್ತು ಮುಂದಿನ ನೋಡಿದಾಗ ಸಿಗ್ತೀನಿ.